ಏನೇ ಆಗಲಿ ಸ್ಟಾರ್ಟಿಂಗಲ್ಲಿ ಸಿರಿ ಅಷ್ಟೇ ಎಲ್ಲರಿಗೂ ಇಂಟ್ರೆಸ್ಟ್ ಯಾವಾಗಲೂ ಒಂದೇ ಥರ ಇರಲ್ಲ. ಅಲ್ಲೇ ಒಂದು ತಿಂಗಳಾಯಿತು ಡಯಟ್ ಸ್ಟಾರ್ಟ್ ಮಾಡಿ ಮಾಡಬೇಕು ಅಂದ್ಕೊಂಡಿದ್ದೆ, ಏನೂ ಆಗ್ತಾನೆ ಇರಲಿಲ್ಲ. ಸೊ ಅದಕ್ಕೆ ಇವತ್ತು ಆಗಿದ್ದಾಗಲಿ ಅಂದ್ಬಿಟ್ಟು ಸುಮ್ಮನೆ ಸ್ಟಾರ್ಟ್ ಮಾಡಿದೆ. ಇವಾಗ ಚಿಕನ್ ರೈಸ್ ತಿನ್ನಬೇಕು ಅಂದರೆ ಇನ್ಸ್ಟಾಗ್ರಾಮಲ್ಲಿ ನಾನೊಂದು ವಿಡಿಯೋ ನೋಡಿದ್ದೆ, ಸಖತ್ತಾಗಿತ್ತು ಚಿಕನ್ ರೈಸ್ ಮಾಡ್ಕೊಳ್ಳೋದು. ನೋಡೋಣ ಹೆಂಗೆ ಬರುತ್ತೆ ಅದು ರೈಸು, ನಾವು ಟ್ರೈ ಮಾಡೋಣ ಹೇಳಿಲ್ವಾ. ಅಲ್ಟಿಮೇಟಾಗಿ ಮಾಡ್ತೀನಿ ನಾನು. ಒಂದು ರೆಡ್ ಕಲರ್ ಇತ್ತು, ನಂದು ಎಲ್ಲೋ ಆರೆಂಜು ಏನೇನೋ ಮಿಕ್ಸ್ ಎಲ್ಲ ಬಂದೈತೆ. ಹಾಯ್ ಗಾಯ್ಸ್, ಲಾಂಗ್ ಟೈಮ್ ನೋ ಸಿ, ವೆಲ್ಕಮ್ ಬ್ಯಾಕ್. ಹೆಂಗಿದ್ದೀರಾ, ಏನು ಮಾಡ್ತಿದ್ದೀರಾ? ನಾನು ಇವಾಗ ಕೆಲಸ ಮುಗಿಸ್ಕೊಂಡು ಬಂದೆ. ಸೊ ಆಗಲೇ ಒಂದು ತಿಂಗಳಿಂದ ನಾನೇನು ಡಯಟು ಮಾಡ್ತಿರಲಿಲ್ಲ, ಬರ್ತಡೆಗಿಂತ ಮುಂಚೆ. ಅದಾದಮೇಲೆ ಬರ್ತಡೇ ಆದಮೇಲೂ ಏನೋ ಒಂದು ವಾರ ಏನು ಡಯಟೇ ಮಾಡಿರಲಿಲ್ಲ. ಸೊ ಆಲ್ಮೋಸ್ಟ್ ಒಂದು ತಿಂಗಳಿಂದನೂ ಏನು ಡಯಟೇ ಮಾಡಿಲ್ಲ ನಾನು. ಸೊ ಇವತ್ತಿಂದ ಮತ್ತೆ ಡಯಟ್ನ ಸ್ಟಾರ್ಟ್ ಮಾಡಿದ್ದೀನಿ. ಏನೇನು ತಿಂತಾಯಿದ್ದೀನಿ, ಹೆಂಗೆ ತಿಂತಾಯಿದ್ದೀನಿ ಅದಿಲ್ಲ, ಏನೇನು ತಿಂತಾಯಿದ್ದೀನಿ ಅಂತ ಮಾತ್ರ ತೋರಿಸ್ಕೊಡ್ತೀನಿ. ಸೊ ಬೆಳಿಗ್ಗೆ ವರ್ಕೌಟ್ಗಿಂತ ಮುಂಚೆ ಒಂದೆರಡು ಬಾಳೆಹಣ್ಣು ತಿನ್ಕೊಂಡು ಹೋಗಿದ್ದಷ್ಟೇ. ಬಂದಾದಮೇಲೆ ಒಂದು ಬ್ರೆಡ್ ಆಮ್ಲೆಟ್ ತಿಂದೆ, ಆ ವಿಡಿಯೋ ಇಲ್ಲಿ ಹಾಕ್ತೀನಿ. ನಾನು ಬೆಳಗ್ಗೆ ಏನು ಮಾತಾಡಿಲ್ಲ, ಯಾಕಂದರೆ ಬೆಳಗ್ಗೆ ನನಗೆ ಕೆಲಸಕ್ಕೆ ಟೈಮ್ ಆಗಿತ್ತು. ಸೊ ಬೆಳಗ್ಗೆ ಮಾತ್ರ 2 ಓಲೆಕ್ಸು 3 ಎಗ್ ವೈಟ್ಸು 4 ಹೋಲ್ ವೀಟ್ ಬ್ರೆಡ್ಡು ಅಷ್ಟೇ. ಅದನ್ನು ಸ್ಯಾಂಡ್ವಿಚ್ ಟೈಪಲ್ಲಿ ಏನೇನೋ ಜುಗಾಡ್ ಮಾಡಿಬಿಟ್ಟು ತಿಂದೆ. ಇವಾಗ ಚಿಕನ್ ರೈಸ್ ತಿನ್ನಬೇಕು. ಇಲ್ಲಿ ಚಿಕನ್ ಆಗಲೇ ತಗೊಬಂದು ಇಕ್ಕಿದ್ದೀನಿ. ಈಗ ಪ್ರಿಪೇರ್ ಮಾಡಿಕೊಂಡು ಚಿಕನ್ನ ತಿನ್ನಬೇಕು. ಏನಂದರೆ ಇನ್ಸ್ಟಾಗ್ರಾಮಲ್ಲಿ ನಾನೊಂದು ವಿಡಿಯೋ ನೋಡಿದ್ದೆ, ಸಖತ್ತಾಗಿತ್ತು ಚಿಕನ್ ರೈಸ್ ಮಾಡ್ಕೊಳ್ಳೋದು. ನಿಮಗೂ ತೋರಿಸ್ತೀನಿ ನೋಡಿ. ನಮಗೂ ಬಾಯಲ್ಲಿ ನೀರು ಬರ್ತೈತೆ. ಸೊ ನೋಡೋಣ ಹೆಂಗೆ ಬರುತ್ತೆ ಅದು ರೈಸು, ನಾವು ಟ್ರೈ ಮಾಡೋಣ. ಅದಕ್ಕೆ ಬೇಕಾಗಿರೋ ಐಟಮ್ ಎಲ್ಲ ಆಲ್ಮೋಸ್ಟ್ ಮನೆಯಲ್ಲೇ ಐತೆ. ಮನೇಲಿ ಯಾವುದೋ ಐಟಮ್ ಇಲ್ಲ ಅನ್ನಂಗೆ ಏನಿಲ್ಲ, ಮನೇಲಿ ಎಲ್ಲ ಐಟಮು ಐತೆ. ಏನಂದರೆ ಟ್ರೈಪಾಡ್ ಇತ್ತು, ಅದು ಮುರಿದೋಯ್ತು. ಸೊ ಅದಕ್ಕೆ ಎಲ್ಲೆಲ್ಲೋ ಇಕ್ಕಿ ಜುಗಾಡ್ ಮಾಡ್ತಾಯಿದ್ದೀನಿ. ಅದೇ ಏನು ಹೇಳ್ತಾ ಇದ್ದೆ, ಈಗ ಅದಕ್ಕೆ ಬೇಕಾಗಿರೋ ಐಟಮ್ ಎಲ್ಲ ಆಲ್ಮೋಸ್ಟ್ ಮನೆಯಲ್ಲೇ ಐತೆ. ಏನು ಹೊಸ್ದಾಗೇನು ತಗೊಬಂದು ಮಾಡಬೇಕು ಅಂತ ಏನಿಲ್ಲ. ಎಷ್ಟೊಂದು ದಿನ ಆಯಿತು ನಾವು ಲಿವರ್ ತಿಂದು, ಅದಕ್ಕೆ ನಮ್ಮ ಚಿಕನ್ ಅಣ್ಣಂಗೆ ಹೇಳ್ಬಿಟ್ಟು 2 ಲಿವರ್ ಹಾಕ್ಸಿದ್ದೀನಿ. ಎಷ್ಟೊಂದು ದಿನ ಆಯಿತು ಲಿವರ್ ತಿಂದು, ಅದಕ್ಕೆ ಇವತ್ತು ತಿನ್ನಬೇಕು ಅನಿಸ್ಬಿಟ್ಟು ಅದಕ್ಕೆ ರೆಡಿ ಮಾಡಿಸ್ದೆ. ಸೊ ಇವಾಗ ಅದೇ ಥರ ಚಿಕನ್ನು ಸೇಮ್ ಅದೇ ಥರ ಬರುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ನಮ್ಮ ಪ್ರಯತ್ನ ನಾವು ಮಾಡೋಣ. ಅಷ್ಟು ಚೆನ್ನಾಗೆಲ್ಲ ಅವ್ನು ಈಸಿಯಾಗಿ ತೋರಿಸ್ಕೊಟ್ಬಿಟ್ಟು ಅಷ್ಟು ಈಸಿಯಾಗೆಲ್ಲ ಬರಲ್ಲ, ಅದು ಅಷ್ಟು ಬೇಗನೂ ಆಗಲ್ಲ, ಟೈಮ್ ಬೇಕು. ಚಿಕನ್ನು ಬೇಯೋಕ್ಕಾದ್ರೂ ಟೈಮ್ ಬೇಕೇ ಬೇಕು. ಏರ್ ಫ್ರೈಯರ್ ಐತೆ. ಸೊ ನೀರು ಖಾಲಿ, ಮನೇಲಿ ಏರ್ ಫ್ರೈಯರ್ ಐತೆ. ಬಟ್ ಏನಂದರೆ ಏರ್ ಫ್ರೈಯರ್ ಏನಾದರೂ ಬ್ಯುಸಿಯಾಗಿರ್ತೀವಲ್ಲ, ಫುಲ್ಲು ಯಾವಾಗ ನಮಗೆ ಟೈಮೇ ಇಲ್ಲ, ಫುಲ್ಲು ತುಂಬ ಕೆಲಸಗಳೈತೆ ಅನ್ನೋ ಟೈಮಲ್ಲಿ ನಮಗೆ ಏರ್ ಫ್ರೈಯರು ಯೂಸ್ ಆಗುತ್ತೆ. ಬಟ್ ಇವಾಗ ಏನು ಅಷ್ಟೊಂದು ಇವಾಗ ಎಲ್ಲೋ ಹೋಗ್ಬೇಕು ಅಂತ, ಅದಕ್ಕೆ ನೆಮ್ಮದಿಯಾಗಿ ಟೇಸ್ಟಿಯಾಗಿ ಏರ್ ಫ್ರೈಯರಲ್ಲಿ ಮಾಡಿಕೊಂಡು ಇರಪ್ಪ ಇದು ತೊಳೆದ್ಬಿಡ್ತೀನಿ. ಫಸ್ಟು ತೊಳೆದಾದ್ಮೇಲೆ ಮಾತಾಡ್ತೀನಿ, ಇಲ್ಲಾಂದರೆ ನಂಗೆ ಮಾತುಗಳೇ ಬರೋಲ್ಲ, ಏನೇನೋ ಮಾತಾಡ್ತೀನಿ ಉಲ್ಟಾ ಪಲ್ಟಾ. ಬರ್ತೈತಿ ನೀರು. ನಾವು ಅರ್ಜೆಂಟಲ್ಲಿ ಏನು ನೋಡಲ್ಲ ನೆಟ್ಟಿಗೆ. ಅರ್ಧ ಕೆ ಜಿ ಯೂಸ್ ಮಾಡಲ್ಲ ಇವಾಗಲೇ. 1/4 kg ಎತ್ತಿಕ್ಬೇಕು ನಾಳೆಗೆ. ಅರ್ಧ ಕೆ ಜಿ ತಂದಿದ್ದೀನಿ, 1/4 kg ಇವಾಗ, 1/4 kg ನಾಳೆಗೆ. ಸೊ ಅದೇ ಏನು ಹೇಳ್ತಾ ಇದ್ದೆ ನಾನು, ಏರ್ ಫ್ರೈಯರ್ ಐತೆ. ಬಟ್ ಏರ್ ಫ್ರೈಯರು ಎಲ್ಲರ ಏನು ತುಂಬ ಕೆಲಸ ಐತೆ, ಟೈಮ್ ಇಲ್ಲ ಅಡುಗೆ ಮಾಡ್ಕೊಳ್ಳೋಕ್ಕೆ ಅನ್ನೋ ಟೈಮಲ್ಲಿ ಅದು ಯೂಸ್ ಆಗುತ್ತೆ. ಬಟ್ ಇವಾಗ ಏನು ಅಷ್ಟೊಂದೇನು ಕಿತ್ತಕ್ಕ ಕೆಲಸ ಇಲ್ವಲ್ಲ ಮಧ್ಯಾಹ್ನ ಟೈಮು. ಸೊ ಈಗ ನೆಮ್ಮದಿಯಾಗಿ ನಾವು ಟೇಸ್ಟಿಯಾಗಿ ಗ್ಯಾಸಲ್ಲಿ ಚೆನ್ನಾಗಿ ಮಾಡ್ಕೊಂಡು ತಿನ್ಬೋದು. ಏರ್ ಫ್ರೈಯಲ್ಲೂ ಟೇಸ್ಟಿಯಾಗಿ ಬರುತ್ತೆ,
ಬಟ್ ಇದರಲ್ಲಿ ಇನ್ನೂ ಒಂದು ಸ್ವಲ್ಪ ಟೇಸ್ಟಿಯಾಗಿ ಮಾಡ್ಕೋಬೋದು. ಏರ್ ಫ್ರೈಯರ್ ತೊಗೊಂಡಿದ್ದೇನಕ್ಕೆ ಅಂದರೆ ಟೈಮ್ ಇರಲ್ಲ, ಟೈಮ್ ಇಲ್ಲದಿರೋ ಟೈಮಲ್ಲಿ ಮಾಡ್ಕೋಬೇಕಲ್ಲ, ಯಾವಾಗಾರು ಫುಲ್ ಬ್ಯುಸಿ ಇದ್ದಾಗ ಮಾಡ್ಕೊಳಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ಅದನ್ನು ತರಿಸ್ಕೊಂಡಿದ್ದು. ಎಲ್ಲ ಸ್ಟಾರ್ಟಿಂಗ್ ಸಿರಿ ಅಷ್ಟೇ, ಸ್ವಲ್ಪ ದಿನ ಅದ್ರ ಮೇಲೆ ಮೋಜ್ ತೀರೋಯ್ತಾ ಸರಿಯಾಗಿ ಮೂಲೆಗೆ ಎಸಿತಾ ಇರೋದು. ನಾ ಏರ್ ಫ್ರೈಯರ್ ಇದ್ರೆ ಹಂಗೆ ಮಾಡ್ಬೋದು, ಹಿಂಗೆ ಮಾಡ್ಬೋದು, ಏರ್ ಫ್ರೈಯರ್ ಬೇಕು ಅಂತ ಒಂದು 6 ತಿಂಗಳು ಯೋಚನೆ ಮಾಡಿ ತರಿಸ್ಕೊಂಡೆ. ಈಗ ಅದನ್ನ ಮೂಲೆಯಲ್ಲಿ ಬಿಸಾಕ್ದೆ ಅಷ್ಟೇ. ಏನೇ ಆಗಲಿ ಸ್ಟಾರ್ಟಿಂಗಲ್ಲಿ ಸಿರಿ ಅಷ್ಟೇ ಎಲ್ಲರಿಗೂ. ಅದಾದಮೇಲೆ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ. ಇಂಟ್ರೆಸ್ಟ್ ಯಾವಾಗಲೂ ಒಂದೇ ಥರ ಇರಲ್ಲ. ಇಲ್ಲಿ ನಾನು ಏರ್ ಫ್ರೈಯರ್ ಬಗ್ಗೆ ಮಾತ್ರ ಹೇಳಲಿಲ್ಲ. ಕ್ಯೂಬ್ ಆಗಿ ಅವನು ಕಟ್ ಮಾಡಿರೋ ಶೇಪ್ಗಿಲ್ಲ ಅಂದ್ರೂ ಒಂದು ನಾರ್ಮಲ್ ಒಂದು ಶೇಪಲ್ಲಿ ಕಟ್ ಮಾಡಿದ್ದೀನಿ. ಚಿಕನ್ನು ರೆಡಿ ಆಯಿತು, ಅಲ್ಲ ರೆಡಿ ಆಗ್ತೈತೆ. ಅದಾದಮೇಲೆ ಅದಕ್ಕೊಂದು ಸ್ವಲ್ಪ ರೈಸ್ ಹಾಕ್ಬಿಟ್ರೆ ಖತಮ್. ಆಗಲೇ ಒಂದು ತಿಂಗಳಾಯಿತು ಡಯಟ್ ಸ್ಟಾರ್ಟ್ ಮಾಡಿ, ಮಾಡಬೇಕು ಅಂದ್ಕೊಂಡಿದ್ದೆ, ಏನೂ ಆಗ್ತಾನೆ ಇರಲಿಲ್ಲ. ಸೊ ಅದಕ್ಕೆ ಇವತ್ತು ಆಗಿದ್ದಾಗಲಿ ಅಂದ್ಬಿಟ್ಟು ಸುಮ್ಮನೆ ಸ್ಟಾರ್ಟ್ ಮಾಡಿದೆ. ಬೆಳಿಗ್ಗೆನೇ ಬ್ರೆಡ್ ಆಮ್ಲೆಟ್ ತಿಂದೆ. ಸೊ ಇವಾಗ ಚಿಕನ್ ರೈಸು, ಇನ್ನು ನೈಟ್ ಓಟ್ ಮೀಲ್ ಒಂದು ತಿನ್ನಬೇಕು, ಖತಮ್. ಇಷ್ಟೇ ಸಿಂಪಲ್ ಡಯಟು. ಆಮೇಲೆ ರೀಸೆಂಟಾಗಿ ನಾನು ಒಂದು ಜಿಮ್ಮಲ್ಲಿ ಫೋಟೋ ತೊಗೊಂಡೆ ಅಂದರೆ ನಮ್ಮ ಬಾಸ್ ಕ್ಲಿಕ್ ಮಾಡಿದ್ದು ಫೋಟೋ ಚೆನ್ನಾಗಿ ಬಂದಿದೆ. ಫೋಟೋ ಅಂದರೆ ನಾವು ಅಷ್ಟೇ ಹರ್ಕೊಂಡಿದ್ದೀವಿ, ಬಟ್ ಅವರು ಚೆನ್ನಾಗಿ ತೆಗ್ದಿದ್ದಾರೆ ಎಲ್ಲ. ಒಟ್ಟಿನಲ್ಲಿ ಒಂದು ಒಳ್ಳೆ ಟೈಮ್ ಕೂಡ ಬಂತು. ಏನಂದರೆ ನಂದು ಬಿಫೋರ್ ಆಫ್ಟರ್ದು ಬ್ಯಾಕ್ ಪಿಕ್ ಹಾಕ್ತೀನಿ ನೋಡಿ. ಹಾಕ್ಲಾ ಬೇಡ ಅಂತ ಯೋಚನೆ ಮಾಡ್ತಾಯಿದ್ದೀನಿ, ಬೇಡ. ಇವಾಗಿರೋ ಪ್ರೆಸೆಂಟ್ ಬ್ಯಾಕ್ ಕಂಡೀಷನ್ ಮಾತ್ರ ಫೋಟೋ ಹಾಕ್ತೀನಿ ನೋಡಿ, ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಏನಿಲ್ಲ, ಇನ್ನೂ ಕಮ್ಮಿನೇ ಇದು ನಾನು ಅಂದ್ಕೊಂಡಿರೋ ಟ್ರಾನ್ಸ್ಫಾರ್ಮೇಷನ್ಗೆ. ಬರುತ್ತೆ, ನಿಧಾನಕ್ಕೆ ಬರುತ್ತೆ. ಅದಾದಮೇಲೆ ಏನೇನೋ ಮಾತಾಡಬೇಕು ಅನ್ಕೋತೀನಿ, ಏನು ಗ್ಯಾಪ್ನೇ ಬರಲ್ಲ. ಇನ್ನು ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಸು ಹಾಕ್ತಾಯಿದ್ದೀನಿ. ನೀವು ಯಾರು ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡ್ಕೊಳ್ಳಿ. ವೀಡಿಯೋಸ್ ಒಂಥರ ಡಿಫ್ರೆಂಟಾಗಿ ಟ್ರೈ ಮಾಡ್ತಾಯಿದ್ದೀನಿ. ಏನಂದರೆ ಈ ಒಂಥರ ಒರಿಜಿನಾಲಿಟಿನ ತೋರಿಸ್ತಾ ಇದ್ದೀನಿ. ಅದರಲ್ಲಿ ಹೆಂಗೆ ಹೋಗುತ್ತೋ ಏನು ಬಿಡುತ್ತೋ ಗೊತ್ತಿಲ್ಲ, ಬಟ್ ಆಗ್ತಾಯಿದ್ದೀನಿ ವೀಡಿಯೋ. ಸೆಕೆ ಈಗ ಚಿಕನ್ ರೈಸ್ ಆಗುತ್ತೆ. ಹೆಂಗಾಗ್ತಾಯಿದೆ ನೋಡೋಣ ಬನ್ನಿ. ಫಸ್ಟು ನಂದು ಏನಿದ್ರು ಗೋಳು ಇಲ್ಲದೆ ಇರೋದೇ ನಂದು. ಯಾವಾಗಲೂ ಏನಾರು ಒಂದು ಹೇಳ್ತಾನೆ ಇರ್ತೀನಿ. ಚಿಕನ್ ನೋಡೋಣ, ದೂರ ಇಡೋಣ, ದೂರ ಇಲ್ಲ ಅಂದರೆ ಕ್ಯಾಮ್ರಾಗೆ ಬರ್ತದೆ. ಓಹೋ, ಅಲ್ಟಿಮೇಟ್. ಚಿಕನ್ನು ಮೆತ್ತಗಾಗಬೇಕಷ್ಟೇ. ಚಿಕನ್ ಮೆತ್ತಗಾದರೆ ರೈಸ್ ಕಲ್ಸ್ಕೊಂಡು ತಿಂತಾ ಇರೋದಷ್ಟೇ. ಅಂದರೆ ಅಲ್ಲಿ ರೆಡ್ ಕಲರ್ ಬಂದಿತ್ತು, ಇಲ್ಲಿ ರೆಡ್ ಕಲರ್ ಬಂದಿಲ್ಲ. ಯಾವುದೋ ಒಂದು ಎಕ್ಸ್ಟ್ರಾ ಒಂದು ಪುಡಿ, ಯಾವುದೋ ಬೇರೆದು, ಯಾವುದೋ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಅಂತೆ. ನಮ್ಮದು ಕರ್ನಾಟಕ ಚಿಲ್ಲಿ ಪೌಡ್ರು, ಅವ್ನು ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕೋನಷ್ಟೇ. ಇನ್ನೂ ಒಂದು 5 ನಿಮಿಷ ಬಿಡೋಣ, ಇನ್ನೂ ನೀರು ಇಳಿಯುತ್ತೆ. ಇನ್ನೂ ಮೆತ್ತಗಾಗಬೇಕು ಒಂದು ಸ್ವಲ್ಪ, ಸಾಕು. ಇಷ್ಟಿದ್ರೆ ಇನ್ನೂ ಸ್ವಲ್ಪ ಆಗಲಿ. ಇದಕ್ಕೊಂದು ಸ್ವಲ್ಪ ರೈಸ್ ಹಾಕೊಂಡ್ಬಿಟ್ರೆ ಖತಮ್. ಇವಾಗ ಇನ್ನೂ ತಿಂತಾ ಇರೋದು ಬರೀ 2200 2300 ಕ್ಯಾಲರೀಸ್ ಅಲ್ಲಿ ಅಷ್ಟೇ. 150 ಗ್ರಾಮ್ ಪ್ರೋಟೀನ್ ಐತೆ, ಒಂದು 270 ಗ್ರಾಮ್ ಏನೋ ಕಾರ್ಬ್ಸ್ ಐತೆ, ಒಂದು 72 ಗ್ರಾಮ್ ಫ್ಯಾಟ್ಸ್ ಐತೆ. ಖತಮ್, ಸಿಂಪಲ್ಲಾಗಿ ಮಡಿಕೊಂಡಿದ್ದೀನಿ ಡಯಟು. ಏನಂದರೆ ಇವಾಗ ತರಕಾರಿ ತಂದಿಲ್ಲ ಇನ್ನು, ಕ್ಯಾರೆಟು ಮತ್ತು ಸೌತೆಕಾಯಿ ಅದನ್ನು ತಗೊಬರ್ಬೇಕು. ಅದನ್ನು ತಗೊಬಂದು ಅದನ್ನು ತಿನ್ನಬೇಕು. ಅದನ್ನು ತಗೊಬಂದಿಲ್ಲ, ತಗೊಬರ್ಬೇಕು. ಇವತ್ತಿಂದನೇ ಸ್ಟಾರ್ಟ್ ಮಾಡಿದ್ದು. ಎಲ್ಲ ಏನೇನಿತ್ತು ಅದರಲ್ಲೇ ತಳ್ತಾ ಇದ್ದೀನಿ. ಇನ್ನು ತರಕಾರಿ ಒಂದು ತಗೊಬರ್ಬೇಕು. ತರಕಾರಿ ಖಾಲಿ ಆಗಿತ್ತು. ಆಮೇಲೆ ಏನಂದರೆ ಇನ್ಸ್ಟಾಗ್ರಾಮ್ ಅಲ್ಲ ಯೂಟ್ಯೂಬಲ್ಲಿ ವೀಡಿಯೋಸು ಹೇಳೋದು ಬೇಡ, ಬಂದಾಗ ನೀವೇ ನೋಡಿ. ಏನೇನೋ ಪ್ಲ್ಯಾನ್ ಆಗ್ತಾಯಿದ್ದೀನಿ, ಬಂದಾಗ ನಿಮಗೆ ಗೊತ್ತಾಗುತ್ತೆ. ನೋಡೋಣ ಅದು ಹೆಂಗೆ ಹೋಗುತ್ತೆ ಅಂತ ನೋಡೋಣ. ಸಮಥಿಂಗ್ ಪ್ಲ್ಯಾನಿಂಗ್ ಬಿಗ್ ಅಂತಲೇ ಅಂದ್ಕೊಳ್ಳಿ. ಬಟ್ ಒಟ್ಟಿನಲ್ಲಿ ಎಲ್ಲರಿಗೂ ಖುಷಿ ಆಗಬೇಕು, ಆ ಥರ ಮಾಡೋ ಪ್ಲ್ಯಾನಿಂಗ್ ಇದೆ. ಒಂದು ಸ್ವಲ್ಪ ಮಾಡ್ತೀನಿ, ಶಾಕ್ ಆಗ್ಬಿಡ್ಬೇಕೆಲ್ಲ. ಏನೇನೋ ಮಾಡ್ತಾವನಲ್ಲ, ಹೆಂಗೆಲ್ಲ ಮಾಡ್ತಾವನಲ್ಲ ಅಂತ ನೀವೇ ಒಂಥರ ಖುಷಿನೂ ಆಗಬೇಕು, ಜೊತೆಗೆ ತಲೆನೂ ಕೆಡ್ಸ್ಕೋಬೇಕು. ಆ ಥರ ಪ್ಲ್ಯಾನಿಂಗಲ್ಲಿದೆ. ಇವಾಗ ಏನಿಲ್ಲ, ಚಿಕನ್ ರೈಸ್ ರೆಡಿ ಆಗುತ್ತೆ. ಚಿಕನ್ ರೈಸ್ ತಿನ್ಬಿಟ್ಟು ದಬಾಕೊಳ್ಳೋದೆ, ಒಳ್ಳೆ ಸ್ಲೀಪ್ ಹೊಡಿತೀನಿ. ಇತ್ತೀಚೆಗೆ ನಿದ್ದೆ ಹೆಂಗೆ ಆಗ್ಬಿಟ್ಟೈತೆ ಅಂದರೆ, ಕರೆಕ್ಟ್ ಇದೊಂದು ಪಾಯಿಂಟ್ ಹೇಳಬೇಕು ಅಂದ್ಕೊಂಡೆ, ಈ ಗ್ಯಾಪ್ನ ಬಂತು. ಇತ್ತೀಚೆಗೆ ನಿದ್ದೆ ಹೆಂಗೆ ಆಗ್ಬಿಟ್ಟೈತೆ ಅಂದರೆ,
ನಾನು ಮಧ್ಯಾಹ್ನದ ಹೊತ್ತು ಏನಕ್ಕೆ ಮಲಿಕೋಬೇಕು, ಒಂದು ಮೈಂಡ್ ರಿಫ್ರೆಶ್ ಆಗಲಿ ಅಂದ್ಬಿಟ್ಟು ಒಂದು ಚಿಕ್ಕ ಪವರ್ ನ್ಯಾಪ್ ತಗೋಬೇಕು, ನೈಟು ಒಳ್ಳೆ ನಿದ್ದೆ ಮಾಡಬೇಕು. ಇಲ್ಲಿ ನನಗೆ ರಿವರ್ಸ್ ಆಗ್ಬಿಟ್ಟೈತೆ. ಮಧ್ಯಾಹ್ನದ ಹೊತ್ತು ಒಳ್ಳೆ ನಿದ್ದೆ ಮಾಡ್ತಾ ಇದ್ದೀನಿ, ನೈಟ್ ಹೊತ್ತು ಪವರ್ ನ್ಯಾಪ್ ಆಗ್ತೈತೆ. 10 ಗಂಟೆಗೆ ಮಲಿಕೊಂಡು 6 ಗಂಟೆಗೆ ಎದೊಳ್ಬೇಕಾಗಿರೋನು ಇವಾಗ 12 ಗಂಟೆ ಆದರೂ ಮಲಿಕೋತಾ ಇಲ್ಲ, ನಿದ್ದೆ ಬರ್ತಾ ಇಲ್ಲ, ತಲೆ ತುಂಬ ಯೋಚನೆ, ಕಣ್ಣು ತುಂಬ ನಿದ್ದೆ ಬರ್ತಾ ಇಲ್ಲ. ಅದೇ ಮಧ್ಯಾಹ್ನ ಹೊತ್ತು ಇವಾಗ ತಿಂದಿದ ತಕ್ಷಣ ಹೆಂಗೆ ನಿದ್ದೆ ಇಳಿಯುತ್ತೆ ಅಂದರೆ ಹಂಗೆ ನಿದ್ದೆ ಇಳಿಯುತ್ತೆ. ಅದನ್ನು ಕಂಟ್ರೋಲ್ ಮಾಡಬೇಕು. ನೈಟು ಮಲಿಕ ಬಿಡಬೇಕು. ಫೋನೇನು ನೋಡಲ್ಲ ನೈಟ್ ಹೊತ್ತು, ಫೋನು 9 ಗಂಟೆ 9:30ಗೆಲ್ಲ ಎಷ್ಟು ಬಿಸಾಕ್ಬಿಡ್ತೀನಿ ಸೈಡ್ಗೆ. ಬಟ್ ಏನಂದರೆ 12 ಗಂಟೆವರೆಗೂ ಆ ಕಡೆ ಈ ಕಡೆ ಒದ್ದಾಡ್ತಾನೆ ಇರ್ತೀನಿ, ಏನೇನೋ ಯೋಚನೆ ಮಾಡ್ತಾ ಇರ್ತೀನಿ, ನಿದ್ದೆ ಬರಲ್ಲ. ನಿನ್ನೆ 12 ಗಂಟೆಗೆ ಮಲಿಕೊಂಡು ಮತ್ತೆ 5 ಗಂಟೆ 5:30ಗೆ ಎದ್ದೀನಿ. ಚಿಕ್ಕ ಹಿಂಗೆ ಸರಕ್ ಅಂತ ಬಂದ್ಬಿಡ್ತು, ಹಿಂಗೆ ಹೋಗ್ಬಿಡ್ತು. ಮಧ್ಯಾಹ್ನ ಚೆನ್ನಾಗಿ ನಿದ್ದೆ ಮಾಡ್ತೀನಿ. ಅದೇ ನಂದು ರಿವರ್ಸ್ ಆಗ್ಬಿಟ್ಟೈತೆ. ಸೊ ಇದನ್ನು ಕಂಟ್ರೋಲ್ ಮಾಡಬೇಕು, ಒಳ್ಳೇದಲ್ಲ ರಿಕವರಿ. ಆಮೇಲೆ ಮತ್ತೆ ಜಿಮ್ಮಲ್ಲಿ ನಾವು ಪ್ರೋಗ್ರೆಸ್ ಮಾಡೋಕ್ಕಾಗಲ್ಲ. ಜಿಮ್ಮಲ್ಲಿ ನೆಮ್ಮದಿಯಾಗಿ ವರ್ಕೌಟ್ ಮಾಡೋಕ್ಕೂ ಆಗಲ್ಲ, ಬೇಜಾರಾಗ್ಬಿಡುತ್ತೆ. ಆಮೇಲೆ ವೆಯ್ಟ್ಸ್ ಕರೆಕ್ಟಾಗಿ ಎತ್ತಿಲ್ಲ ಅಂದರೆ ಬೇಜಾರಾಗ್ಬಿಡುತ್ತೆ. ವೆಯ್ಟ್ಸ್ ನಾವು ಅಂದ್ಕೊಂಡಿರೋ ವೆಯ್ಟ್ಸ್ ಎತ್ತಕ್ಕಾಗಲಿಲ್ಲ ಅಂದರೆ ಬೇಜಾರಾಗ್ಬಿಡುತ್ತೆ. ಸೊ ಅದನ್ನು ನೀಟಾಗಿ ಮಾಡ್ಕೋಬೇಕು. ಮಾಡೋಣ. ಈಗ ಚಿಕನ್ ರೈಸ್ ರೆಡಿ ಆದಮೇಲೆ ತೋರಿಸ್ತೀನಿ. ಹೇಳಿಲ್ವಾ, ಪರ್ಫೆಕ್ಟಾಗಿ ಅದೇ ಥರ ಅಂತೂ ಬರಲ್ಲ. ಬಟ್ ಅದೇ ಥರ ಬಂದಿದೆ. ಏನಂದರೆ ಕಲರ್ ಒಂದು ಬೇರೆ ಬರ್ತೈತೆ ಅಷ್ಟೇ. ಟೇಸ್ಟ್ ನೋಡೋಣ ಹೆಂಗೈತೆ ಅಂತ. ಫಸ್ಟ್ ಟೇಸ್ಟ್ ಏನು ಚೆನ್ನಾಗೇ ಮಾಡಿರ್ತೀನಿ ನಾನು. ಹೇಳಿಲ್ವಾ, ಅಲ್ಟಿಮೇಟಾಗಿ ಮಾಡ್ತೀನಿ ನಾನು. ತಿಂತಾಯಿದ್ರೆ ಒಬ್ಬೊಬ್ರು ತಲೆ ಕಟ್ಸ್ಕೋಬೇಕು. ಸೊ ಇದೆ ಇಷ್ಟೇ. ನಾನು ಮಧ್ಯಾಹ್ನದ ಮೀಲು ಇದ್ರ ಜೊತೆ ತರಕಾರಿ ಸೇರ್ಕೋಬೇಕಿತ್ತು. ತರಕಾರಿ ಒಂದು ತಂದಿಲ್ಲ. ತರಕಾರಿ ಒಂದು ತಗೊಬಂದರೆ ಚೆನ್ನಾಗಿರ್ತಾ ಇತ್ತು. ಪರ್ಫೆಕ್ಟು ಎಲ್ಲ ಆಯಿತು. ಕಾರ್ಬ್ಸ್ ಆಯ್ತಾಯಿತ್ತು, ಪ್ರೋಟೀನ್ ಆಯ್ತಾಯಿತ್ತು, ಅದೊಂದು ಫೈಬರ್ ಇಂಟೇಕ್ ಆಯ್ತಾಯಿತ್ತು. ಮೊಸರು ಐತೆ. ಈಗ ಮೊಸರಲ್ಲಿ ಹಾಕೊಂಡು ಬಾರ್ಸಾಕ್ಬಿಟ್ಟು ಅದೇ ಈಗ ಪವರ್ ನ್ಯಾಪ್ ಹಾಕ್ತೀನೋ ಸ್ಲೀಪ್ ಹಾಕ್ತೀನೋ ಮತ್ತೆ ಗೊತ್ತಿಲ್ಲ. ಯಾವುದೋ ಒಂದು ಹಾಕ್ಬಿಟ್ಟು ಸಂಜೆ ಏನು ತಿಂತೀನಿ ಅಂತ ಅವಾಗ ಸಿಗ್ತೀನಿ. ಈಗ ಇದನ್ನು ನಾನು ಎಂಜಾಯ್ ಮಾಡಬೇಕು. ಬಾಯ್. ಇಷ್ಟೇ ನನ್ನ ಡಯಟು. ವಿಡಿಯೋ ಎಂಡಿಂಗ್ ಮಾಡೋದೇ ಮರ್ತೋಗಿದ್ದೀನಿ. ಆಮೇಲೆ 2 ದಿನದಿಂದ ಮಾಡಬೇಕು ಅನ್ಕೋತೀನಿ, ಮಾಡ್ತಾನೆ ಇಲ್ಲ. ಸೊ ಎಸ್, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಡಯಟ್ನ ಸಿಂಪಲ್ಲಾಗಿ ಮಾಡಿಕೊಳ್ಳಿ, ಚೆನ್ನಾಗಿರುತ್ತೆ. ಇಷ್ಟೇ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.